ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಅದಾಯಿತು, ಬನ್ನಿ ಇವತ್ತು ಹಾಸ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಕೂಡ ಕೊಡಿ. ಇಲ್ಲಿ ಶಾಂತಿ ಮತ್ತು ಮನೋಜ ಇಬ್ಬರೂ ಗುಳ ಆಡ್ಕೊಂಡು ಅಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿ, ಅದು ಕೋರ್ಟಲ್ಲಿ ಡಿವೋರ್ಸ್ ಕೇಸ್ ಕ್ಲಿಯರ್ ಆಗಲೇ ಇಲ್ಲ. ಅದಕ್ಕೆ ಇಬ್ರಿಗೂ ಬೇಜಾರಾಗ್ಬಿಟ್ಟಿದೆ. ನನ್ನ ಮದುವೆನೇ ಆಗಲ್ಲ ಮಮ್ಮಿ ಅಂತ ಅಳ್ತಾ ಇದ್ದಾನೆ. ಅದಕ್ಕೆ ನಾನು ಏನು ನಿನ್ನ ಮದುವೆ ಮಾಡ್ದಂಗೆ ಏನು ಬಿಡಲ್ಲಪ್ಪ, ನೀನು ಅಳಬೇಡ, ನೀನು ಬೇಕಾದ್ರೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಚೆನ್ನಾಗಿಟ್ಟಿರ್ತೀನಿ, ನಿನ್ನ ಮದುವೆ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಶಾಂತಿ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಬೇಕಾದ್ರೆ ನನ್ನ ಜೀವ ಕೊಟ್ಟು ನಿನ್ನ ಉಳಿಸ್ತೀನಿ, ನೀನೇನು ಚಿಂತೆ ಮಾಡಬೇಡ ಅಂತೇಳಿ ಎಷ್ಟೆಲ್ಲ ಹೇಳ್ತಾ ಇದ್ದಾಳೆ. ಅದಕ್ಕೆ ಮನೋಜಿಗೆ ತುಂಬ ಅಳು ಬರ್ತಾ ಇದೆ. ಎಷ್ಟೇ ಇದು ಮಾಡಿದ್ರೂ ಡಿವೋರ್ಸ್ ಆಗ್ತಿಲ್ವಲ್ಲ, ಏನು ಮಾಡೋದು ಅಂತ ಚಿಂತೆ ಹತ್ಕೊಬಿಟ್ಟೈತೆ. ಏನೇ ಪಾಯಿಂಟ್ ಹಾಕೋಕ್ಕೆ ಹೋದ್ರೂ ಅಲ್ಲಿ ಇನ್ನೊಂದು ಪಾಯಿಂಟ್ ಹಾಕಿ ಇದು ಮಾಡ್ತಿದ್ದಾರಲ್ಲ, ಬಚಾವ್ ಮಾಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಆಗ ಏನು ಮಾಡೋದು ಅಂತ ಗೊತ್ತಾಗದೆ ತುಂಬಾ ಅಳ್ತಾ ಇದ್ದಾರೆ ಇಬ್ಬರೂ. ಒಬ್ರಿಗೊಬ್ಬರು ಪಾಪ ಕೋರ್ಟಲ್ಲಿ ಇವತ್ತು ಕ್ಲಿಯರ್ ಆಗುತ್ತೆ, ನಾಳೆ ಕ್ಲಿಯರ್ ಆಗುತ್ತೆ ಅಂದರೆ ಕ್ಲಿಯರ್ ಆಗೋಂಗೆ ಇಲ್ಲ. ತುಂಬಾ ಕಷ್ಟ ಆಗ್ತಿದೆ. ಇನ್ನು ಈ ಕಡೆ ಶ್ರುತಿ, ರವಿ ವಾಪಸ್ ಶ್ರುತಿ ಮನೆಗೆ ಬಂದಿಯಾಳೆ. ತುಂಬ ಖುಷಿಯಾಗಿದ್ದಾನೆ ರವಿ. ಶ್ರುತಿನೂ ಕೂಡ ಖುಷಿಯಾಗಿದ್ದಾಳೆ. ಯಾಕೆ ಅಂತಂದರೆ ಮೀನಾ ಸೂರ್ಯ ಇಬ್ಬರು ಸೇರಿ ಇಬ್ಬರನ್ನ ಒಂದು ಮಾಡಿ ಆ ನೀತುಗೆ ಬುದ್ಧಿ ಹೇಳಿ ಅವಳನ್ನು ಬೇರೆ ಮಾಡಿ ವಾಪಸ್ ಮನೆಗೆ ಬರೋ ಹಾಗೆ ಮಾಡಿದ್ದಾರೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಸೂರ್ಯ ಅಂತ ಭಾವ ಮತ್ತು ಮೀನನಂತ ಅಕ್ಕ ಇದ್ದರೆ ಯಾವ ಮನೆಗೂ ತೊಂದರೆನೇ ಬರಲ್ಲ. ಅಷ್ಟು ಒಳ್ಳೆ ಬುದ್ಧಿ ಇರೋ, ಗುಣ ಇರೋ ಅವ್ರಗಳ ಮಧ್ಯೆ ನಾವು ಬದುಕಬೇಕು ಅಂತ ಹೇಳ್ತಾಳೆ. ಆವಾಗ ಹೌದು, ನಮ್ಮ ಅತ್ತಿಗೆ ನಮ್ಮ ಅಣ್ಣ ತುಂಬಾ ಒಳ್ಳೆಯವರು, ಗ್ರೇಟ್ಫುಲ್ ಅಂತ ಹೇಳ್ತಾನೆ. ಆಮೇಲೆ ಸಮಸ್ಯೆ ಎಲ್ಲ ಮಾತಾಡ್ಕೊಳ್ತಾರೆ. ಆಮೇಲೆಲ್ಲ ಬಗೆಹರಿತಲ್ಲ ಅಂತೇಳಿ ಖುಷಿ ಆಗ್ತಾರೆ. ಇವರಿಬ್ಬರು ಖುಷಿ ಆಗ್ತಾರೆ. ಇದು ವರಮಹಾಲಕ್ಷ್ಮಿಗೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಈವೆಂಟನ್ನು ಕರೆಸಿ ಮನೆಗೆ ಹಾಲಿಗೆಲ್ಲ ಶೃಂಗಾರ ಮಾಡಿಸ್ತಾ ಇರ್ತಾರೆ. ಆ ಟೈಮಿಗೆ ಶೃಂಗಾರ ಮಾಡೋ ಟೈಮಿಗೆ ಕರೆಕ್ಟಾಗಿ ಆದರೆ ಮನೆಯವ್ರಿಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಅವರೇ ಮಾಡೋದ್ರಿಂದ ಮನೆಯವ್ರಿಗೆ ಏನೂ ತೊಂದರೆ ಇಲ್ಲ. ಬೇಗ ಬೇಗ ಅವರೇ ಮಾಡಿ ಎಲ್ಲ ಜನ ಬಂದು ಮಾಡೋಗ್ತಾರೆ. ಹಾಗಾಗಿ ಶ್ರುತಿ, ನಿನ್ನ ಎಷ್ಟೋ ತಪ್ಪು ತಿಳ್ಕೊಬಿಟ್ಟೆ ರವಿ, ಅದರಿಂದನೇ ನಾವು ಇಷ್ಟು ದಿನ ದೂರ ಇರೋಂಗಾಯಿತು ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಹೌದು, ನಾನು ಏನು ಹೇಳಿದ್ರು ನಿನಗೆ ಅರ್ಥನೇ ಆಗ್ತಿರ್ಲಿಲ್ಲ, ನಾನು ಏನು ಮಾಡಲಿ ಅತ್ಲೆ ಸುಮ್ಮನಾಗ್ಬಿಟ್ಟೆ ನಾನು ಅಂತ ಹೇಳ್ತಾನೆ. ಈ ಕಡೆ ಸೂರ್ಯ ಬಂದು ಮೀನನ್ನು ಚುಡಾಯಿಸ್ತಾ ಇರ್ತಾನೆ. ಪ್ರತಿವಾಗಲೂ ಎಲ್ಲಾದರೂ ಫ್ರೀ ಸಿಕ್ಕಿದ್ರೆ ಸಾಕು ಹೋಗೋಳು ಅಂತ ಒಪ್ಕೊಳ್ಳೋದು, ಅವಳನ್ನ ಚುಡಾಯಿಸೋದು, ಹಂಗೆಲ್ಲ ಮಾಡ್ತಾಯಿರ್ತಾನೆ. ಅದಕ್ಕೆ ಅವಳು ಸುಮ್ಮನೆ ಇರಿ, ಹಿಂಗೆಲ್ಲ ಮಾಡಬೇಡಿ, ಏನಕ್ಕೆ ಹಿಂಗೆಲ್ಲ ಮಾಡ್ತೀರಾ, ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಆದರೂ ಕೇಳಲ್ಲ. ಹೀಗೆ ತಮಾಷೆಯಾಗಿ ಮಾತಾಡೋದು ಇದೆಲ್ಲ ಮಾಡ್ತಿರ್ತಾನೆ. ಸೂರ್ಯ ತುಂಬ ಖುಷಿಯಾಗೇ ಇದ್ದಾನೆ ಮೀನಿನ ಜೊತೆ. ಯಾವಾಗಲೂ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಬೇಗ ಬಗೆಹರಿಸ್ಕೊಬಿಟ್ಟು ಇಬ್ಬರು ಒಂದಾಗ್ಬಿಡ್ತಾರೆ. ಇವರು ಯಾವಾಗಲೂ ಜಗಳ ಆಡ್ತಾರೆ, ಆಡಲ್ಲ ಅಂತಲ್ಲ, ಆಡಿದ್ರೂ ಬೇಗ ಒಂದಾಗ್ಬಿಡ್ತಾರೆ. ತುಂಬ ಲಾಂಗ್ ಟೈಮು ಹೋಗಲ್ಲ ಇವರು, ಯಾವಾಗಲೂ ಅಷ್ಟೇ. ಮಾತ್ರ ತುಂಬ ಪ್ರೀತಿ ಮಾಡ್ತಾನೆ ಸೂರ್ಯ. ಹಾಗೆಯೇ ಮೀನನ್ನು ಕೂಡ ತುಂಬ ಪ್ರೀತಿ ಮಾಡ್ತಾಳೆ. ಅದಕ್ಕೆ ಅಡುಗೆ ಮನೇಲಿ ಏನೋ ಎಚ್ಚುತ್ತಾ ಕೂತಿರ್ತಾಳೆ. ಅಲ್ಲೋಗ್ಬಿಟ್ಟು ಒಂದು ಮುತ್ಕೊಡು ಅಂತ ಕೇಳ್ತಾನೆ. ಕೊಡಲ್ಲ ಅಂದಿದ್ದಕ್ಕೆ ಹೋಗಿ ಅವನೇ ತಪ್ಕೊಂಡು ಮುತ್ಕೊಡೋಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಈವೆಂಟನೊಬ್ಬ ಕತ್ರಿ ಬೇಕು ಅಂತ ಕೇಳ್ಕೊಂಡು ಅಲ್ಲಿಗೆ ಬರ್ತಾನೆ. ಆವಾಗ ನಿಂಗೇನು ಗೊತ್ತಾಗಲ್ವಾ ಹೆಂಗೆ ಬರಬೇಕು ಅಂತೇಳಿ, ಬಾಗಿಲ ನಾಲ್ಕು ಮಾಡಿ ಬರಬೇಕು ಅನ್ನೋ ಗೊತ್ತಾಗಲ್ವಾ, ಕಾಮನ್ ಸೆನ್ಸ್ ಇಲ್ವಾ, ಒಳಗೆ ಹಂಗೆ ನುಗ್ತೀಯಲ್ಲ ಅಂತೇಳಿ ಬೈತಾನೆ. ಸಾರಿ ಸರ್, ನಂಗೆ ಗೊತ್ತಾಗಲಿಲ್ಲ ಅಂತೇಳಿ ಆಮೇಲೆ ಕತ್ರಿ ಕೊಡ್ತಾನೆ. ಅದಕ್ಕೆ ಮುಂಚೆ ಅವನು ಈವೆಂಟನ್ನು ರೂಮಲ್ಲಿ ಹುಡ್ಕೊಂಡು ಹೋಗಿರ್ತಾನೆ. ಅಲ್ಲಿ ನೋಡಿದ್ರೆ ಒಡವೆ ಬಾಕ್ಸನ್ನ ಹಂಗಂಗೆ ತೆಗೆದುಬಿಟ್ಟಿದ್ದಾರೆ, ಯಾರ್ದು ರೂಮು ಅಂತ ಗೊತ್ತಿಲ್ಲ. ಅಲ್ಲಿ ತೆಗ್ದು ಹಂಗಂಗೆ ಬಿಟ್ಟವ್ರೆ. ಅದನ್ನು ನೋಡಿಬಿಟ್ಟು ಅವನಿಗೆ ತಡ್ಕೊಳೋಕ್ಕೆ ಆಗಲಿಲ್ಲ. ಒಂದು ಸರನ ಎತ್ಕೊಂಡು ಜೋಬಲ್ಲಿ ಸೊಂಟದ ಕಡೆ ಎಲ್ಲ ಇಟ್ಕೊಂಡು ಆಮೇಲೆ ವಾಪಸ್ ಬರ್ತಾನೆ. ಬಂದಾಗ ಸಿಗ್ತೇನೋ ಕತ್ರಿ ಅಂತ ಕೇಳಿದ್ರೆ, ಇಲ್ಲ ಸರ್, ಅವರು ಅಲ್ಲಿ ಯಾರು ಇಲ್ಲ, ಮಲಗಿದ್ದಾರೆ ಅಂತ ಹೇಳ್ತಾನೆ. ಆಗ ಸರಿ, ಮತ್ತೇನು ಮಾಡೋದು ಅಂತ ಯೋಚನೆ ಮಾಡುವಾಗ ಅಡುಗೆ ಮನೆಯಲ್ಲಿದೆ ಅಂತ ಆಗುತ್ತೆ.
ಆಗ ಹೋಗಿ ಅಡುಗೆ ಮನೆಗೆ ಇಸ್ಕೊಂಡು ಬರ್ತಾನೆ. ಇಸ್ಕೊಂಡು ಬಂದು ಡೆಕೋರೇಷನ್ ಮಾಡೋಕ್ಕೆ ಕೊಡ್ತಾನೆ. ಆಮೇಲೆ ಡೆಕೋರೇಟ್ ಎಲ್ಲ ಆಗೋಗುತ್ತೆ. ಮತ್ತು ಇನ್ನೇನು ಪ್ರಸಾದ ಅವೆಲ್ಲ ಮಾಡೋದಿರುತ್ತೆ. ಈ ಕಡೆ ಮನೋಜು ನಮ್ಮ ಶಾಂತಿ ಇವರು ಬೇಜಾರು ಮಾಡ್ಕೊಂಡವ್ರೆ, ವರ್ಷಕ್ಕೊಂದು ಹಬ್ಬದಲ್ಲೂ ಸೊಸೆ ಇಲ್ವಲ್ಲ ಅಂಥೇಳಿ. ಸೊಸೆ ಆಗುತ್ತೆ, ಸುಮ್ಮನಿರೋ ಮನುಜ, ತಲೆ ಕೆಡಿಸ್ಕೋಬೇಡ, ಹಾಗೇ ಆಗುತ್ತೆ, ನಾನು ಇದ್ದೀನಲ್ವೋ, ನೀನು ಯೋಚನೆ ಮಾಡಬೇಡ ಕಣೋ ಅಂತ ಎಲ್ಲ ಹೇಳ್ತಾಳೆ. ಬೇಕಾದ್ರೆ ನನ್ನ ಜೀವ ಕೊಟ್ಟು ನೀನು ಉಳಿಸ್ತೀನಿ, ನಿನಗೆ ಮದುವೆ ಮಾಡಿಸ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಏನೇನೋ ಹೇಳ್ತಾಳೆ ಶಾಂತಿ. ಅಷ್ಟೆಲ್ಲ ಹೇಳಿದ್ರು ಸರಿ ಅಂಥೇಳಿ ಅವನು ಆಯಿತು ಮಮ್ಮಿ ಅಂಥೇಳಿ ಒಪ್ಕೊತಾನೆ. ಈ ಕಡೆ ಶಾಂತಿ ಮೀನಂಗೆ ಮುತ್ತು ಕೊಡು ಅಂತ ಕೇಳ್ತಾನೆ ಇರ್ತಾನೆ ಸೂರ್ಯ. ಅವಳು ಕೊಟ್ಟೇ ಇರಲ್ಲ, ಆಟ ಆಡಿಸ್ತಾ ಇರ್ತಾಳೆ. ಆವಾಗ ಸರಿ ಬಿಡು, ನಾವು ಹೋಗಿ ಜಳಕ ಮಾಡ್ಕೊಂಡು ಬರ್ತೀವಿ, ನೀವು ತಿಂಡಿ ಮಾಡುವಂಥರ ಆಗಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಯಿತು ಅಂಥೇಳಿ ಕಳಿಸ್ತಾಳೆ. ಕಳಿಸ್ಬಿಟ್ಟು ಅವನು ಹೋಗ್ತಾನೆ. ಆವಾಗ ನಗ್ತಾ ಇರ್ತಾಳೆ, ತುಂಬ ಆನಂದವಾಗಿ ನಗ್ತಾ ಇರೋ ಅಂಥ ದೃಶ್ಯ. ಮನೋಜ್ಗೆ ಹುಡುಗಿ ಸಿಕ್ಕಿಲ್ಲ ಅಂತ ಅವನಿಗೆ ದುಃಖ, ಇವನಿಗೆ ಸಿಕ್ಕಿದ್ರೂ ಹೀಗೆ ಮಾತಿಗೂ ಹಂಗಿಸಿ ಆ ಥರ ಮಾತಾಡ್ತಾನೆ ಇರ್ತಾನೆ. ಇಲ್ಲಿ ಮೀನ ನಗ್ತಾ ಇರ್ತಾಳೆ, ಗಂಡ ಚುಡಾಯಿಸೋಗ್ತಾನಲ್ಲ ಅಂತ ನಗ್ತಾ ಇರ್ತಾಳೆ. ಈ ಕಡೆ ಶಾಂತಿ ಮತ್ತು ಮನೋಜ ಹೋಗೋ ಬಟ್ಟೆ ಹಾಕೋ ಸ್ನಾನ ಮಾಡಿ ಅಂತಾಳೆ. ಸಾಕು ಬಿಡು ಮಮ್ಮಿ, ಪೂಜೆ ಮಾಡೋಕ್ಕಲ್ವ ಇವ ಬಟ್ಟೆ ಅಂತಾನೆ. ಹೋಗೋ, ನಿನ್ನ ಹತ್ರ ಏನು ಗೋಳಾಡಲಿ ನಾನು, ಯಾವಾಗ ನೋಡಿದ್ರು ನಿಂದು ಇದೇ ಆಗೋಯ್ತಲ್ಲ, ಹೋಗೋ ಬಟ್ಟೆ ಹಾಕೋ ಅಂತ ಕಳಿಸ್ತಾಳೆ. ಆಮೇಲೆ ಅವನು ಬಟ್ಟೆ ಹಾಕ್ಕೊಳಕ್ಕೆ ಹೋಗ್ತಾನೆ. ಈ ಕಡೆ ಶಾಂತಿ ಒಡವೆ ಯಾರು ಇಟ್ಟಿರ್ತಾರೆ ಅಂತ ಗೊತ್ತಿಲ್ಲ, ಮೀನು ಒಡವೆನೋ ಶಾಂತಿ ಒಡವೆನೋ ಯಾರ್ದೋ ಒಟ್ಟಿಗೆ ಒಡವೆ ಅಂತೂ ಹೋಯ್ತು. ಅಕಸ್ಮಾತ್ ಅವ್ನು ತಗೊಂಡವನು ಏನಾರು ರಜೆ ಗಿಜೆ ತಗೊಂಡು ಹೋದರೆ ಯಾವ ಒಡವೆನೂ ಇಲ್ಲ, ವಸ್ತು ಇಲ್ದಂಗೆ ಆಗುತ್ತೆ. ಎಲ್ಲ ಬಗೆಹರಿಯುತ್ತೆ ಕಣೋ ಮನೋಜ, ತಲೆ ಕೆಡಿಸ್ಕೊಬೇಡ ಕಣೋ, ಸುಮ್ಮನೆ ಇರು ಅಂತ ಎಲ್ಲ ಸಮಾಧಾನ ಮಾಡ್ತಾಳೆ. ಅದೇನು ಸಮಾಧಾನ ಮಾಡಿರೋ ಅವ್ನ ದುಃಖ ನಿಲ್ಲಂಗಿಲ್ಲ. ಚಿನ್ನು ಇಲ್ಲ, ನನಗೆ ಚಿನ್ನು ಇಲ್ಲ, ಎಲ್ಲರಿಗೂ ಚಿನ್ನು ಇದ್ದಾಳೆ, ನನಗೆ ಚಿನ್ನು ಇಲ್ಲ, ಬರೀ ಇದೇ ಆಗಿರುತ್ತೆ. ಒಂದು ಸಲ ಡಿವೋರ್ಸ್ ಕೇಸ್ ಬಗೆಹರಿದ್ಬಿಟ್ರೆ ಸಾಕು, ಎಲ್ಲಾದರೂ ಸರಿ ಒಂದು ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಅಂತ ಶಾಂತಿ ಓಡಾಡ್ತಿದ್ದಾಳೆ. ಆದರೆ ಅದು ಆಗ್ತಾಯಿಲ್ಲ. ಹಾಗಾಗಿ ಅವನ ಸಮಾಧಾನ ಮಾಡೋದ್ರಲ್ಲೇ ಅವಳ ಟೈಮೆಲ್ಲ ಹೋಗ್ತಾಯಿದೆ. ಯಾವಾಗ ನೋಡಿದ್ರು ಅಳ್ತಾನೆ ಕರಿತಾನೆ, ಇದೇ ಥರ ಇದು ಮಾಡ್ತಿರ್ತಾನಲ್ಲ ಅಂತೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.